ಇಲ್ಲಿ ಸ್ಟವ್ ಆನ್ ಮಾಡಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಜೊತೆ ಒಂದು 2 ಸ್ಪೂನು ಸಣ್ಣ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕರಗಲಿ. ಮೊದಲಿಗೆ ಸ್ವಲ್ಪ ಸೋಂಪು ಹಾಕಿದ್ದೀನಿ. ಇವಾಗ ತರಕಾರಿ ಹಾಕ್ತೀನಿ. ಕ್ಯಾರೆಟು, ಬೀನ್ಸು, ದಪ್ಪ ಮೆಣಸಿನ್ಕಾಯಿ, ಗೆಡ್ಡೆಕೋಸು, ಆಲೂಗೆಡ್ಡೆ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಮತ್ತು ಇಲ್ಲಿ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಇದು ಮೆಂತ್ಯ ಸೊಪ್ಪೊಂದು ಚಿಗುರು ಅದನ್ನು ಹಾಕ್ತೀನಿ. ಸ್ವಲ್ಪ ಪಲಾವ್ ಎಲೆ ಹಾಕಿದ್ದೀನಿ. ಇಲ್ಲಿ ಸ್ಪೈಸಸ್ ಸಾಮಾನು ಹಾಕ್ತೀನಿ. ಚಕ್ಕೆ, ಮೊಗ್ಗು, ಲವಂಗ, ಕಲ್ಲು ಹೂವು, ಕಪ್ಪು ಏಲಕ್ಕಿ ಹಾಕ್ತೀನಿ. ಇವಾಗ ತರಕಾರಿಗಳು ಹಾಕೋಣ. ತರಕಾರಿ ಎಲ್ಲ ಹಾಕ್ತೀನಿ. ಈರುಳ್ಳಿ, ಟೊಮೊಟೊ, ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಸ್ವಲ್ಪ ಚಕ್ಕೆ ಪುಡಿ ಹಾಕ್ತೀನಿ. ಚಕ್ಕೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ ಪುಡಿ ಹಾಕ್ತೀನಿ ಸ್ವಲ್ಪ. ಇದು ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಇಷ್ಟನ್ನು ಫ್ರೀಝರಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ. ಇದನ್ನು ಪಲಾವ್ಗೆ, ಮಜ್ಜಿಗೆಗೆ ಒಂದೊಂದು ತೆಗೆದು ಹಾಕೋಬೋದು. ಮೊದಲೇ 2 ಪೀಸ್ ತೆಗೆದಿದ್ದೆ, ಅದನ್ನು ಪೇಸ್ಟ್ ಹಾಕ್ತಾಯಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು ಅದರದ್ದು ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ 1 ಅಕ್ಕಿ ತಗೊಂಡಿದ್ದೀನಿ, 1 ಕಪ್ಪು. ಇವಾಗ 2 ಕಪ್ಪು ನೀರು ಹಾಕ್ತೀನಿ ಅದಕ್ಕೆ. ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೆ. ಈ ಬಾತ್ನಲ್ಲಿ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ತರಕಾರಿ ಬಾತಲ್ಲಿ ತಿಂದ್ಕೋತಾರೆ ಬಾತ್ ಹಾಕೊಟ್ಬಿಟ್ರೆ, ರೈಸ್ ಬಾತ. ಇದು ಚೆನ್ನಾಗಿ ಕುದಿ ಬರಲಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಒಂದು ನಿಂಬೆ ರಸ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕ್ಬೋದು. ನಾನು ಟೊಮೊಟೊ 1 ಹಾಕಿದ್ದೀನಿ, ಇಲ್ಲ ಅಂದರೆ ಇಲ್ಲ. ಇದು ಚೆನ್ನಾಗಿ ಕುದಿ ಬರಲಿ ನೀರು. ಆಮೇಲೆ ಅಕ್ಕಿ ಹಾಕೋಣ. ಈ ಥರ ಕುದಿಯುವಾಗ ಅಕ್ಕಿ ಹಾಕ್ಬಿಡೋಣ. ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು 2 ವಿಷಲ್ ತಗೊಳ್ಳಿ. ನೋಡಿ, ಈ ರೀತಿ ಬಂದಿವೆ ಪಲಾವ್. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ತಿ ಸರ್ವ್ ಮಾಡೋಣ. ಇಲ್ಲಿ ಕ್ಯಾರೆಟ್ ತುರಿ, ಸೌತೆಕಾಯಿ ತುರಿ ತುರ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಇವಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ತೀನಿ. ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಕಲಸೋಣ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸರ್ವ್ ಮಾಡಿಕೊಡಿ. ಯಾರು ತರಕಾರಿ ತಿನ್ನಲ್ಲ, ಮಕ್ಕಳು, ದೊಡ್ಡವರು, ಅವ್ರಿಗೆ ಚೆನ್ನಾಗಿರುತ್ತೆ ಈ ಪಲಾವ್. ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಸಾಗು ಮಾಡೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗಸಗಸೆ, ಪಲಾವ್ ಐಟಮ್ಸು, ಮಸಾಲ ಸಾಮಾನು ಮತ್ತು ಸೋಂಪು, ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಇಲ್ಲ ಅಂದರೆ ಇಲ್ಲ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ಪುದೀನ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿರೋದು, ಜೀರಿಗೆ, ಅದನ್ನು ಒಂದು 2 ಪೀಸ್ ಹಾಕೋತೀನಿ. ಇದು ಸ್ವಲ್ಪ ಹಿಂಗೆ ಎತ್ತಿದ್ರೆ ಬಂದ್ಬಿಡುತ್ತೆ. ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ ಮಜ್ಜಿಗೆಗೆ, ಈ ಥರ ಎಲ್ಲದಕ್ಕೂ ಹಾಕ್ಕೊಳ್ಳೋಕ್ಕೆ ಅಂತ. ಇದರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ ಹಾಕ್ಕೊಂಡಿರ್ತೀನಿ. ಇದನ್ನು ಸ್ವಲ್ಪ ಹಾಕ್ಕೋತೀನಿ. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೋತೀನಿ. ಹಾಕ್ಕೊಂಡು ಇಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಸಾಗು ಮಾಡಿ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಪುದೀನ, 1 ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಗೋಡಂಬಿ ಇದಿಷ್ಟನ್ನು ನೀರು ಹಾಕ್ಕೊಂಡು ಸಾಗುಗೆ ರುಬ್ಕೋತೀನಿ. ಮೊದಲು ಮಿಕ್ಸಿ ಜಾರ್ಗೆ ಹಾಕಿ ಸ್ಟವ್ ಆನ್ ಮಾಡಿ 1 ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ. ಇದು ಸಾಗುಗೆ ಎಷ್ಟು ಬೇಕೋ ಅಷ್ಟು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ. 1 ಈರುಳ್ಳಿ,
ಸ್ವಲ್ಪ ಹಿಂಗೆ ಹಾಕ್ತೀನಿ. ಇವಾಗ ನಾವು ತರಕಾರಿ ಯಾವ್ದು ಬೇಕಾದ್ರೆ ಹಾಕ್ಬೋದು. ನಾನು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸು ಮತ್ತು ಕಾಳುಗಳು ಹಾಕಿದ್ದೀನಿ. ಮೊಳಕೆ ಕಾಳು ಹಾಕೋಕ್ಕೆ ಅಂತ ಎಲ್ಲ ಥರ ಮಿಕ್ಸ್ ಕಾಳು ಹಾಕಿದೆ, ಒಣಕಾಳು, ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಈ ತರಕಾರಿಗಾಗಷ್ಟು ಉಪ್ಪು, ಮತ್ತು ನಾವು ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ತೀನಿ. ತೊಳೆದು ಕಟ್ ಮಾಡಿದ್ದೀನಿ. ನೋಡಿ, ನಾನು ನೀರಿನ ಕನ್ಸಿಸ್ಟೆನ್ಸಿ ಇಷ್ಟಿದೆ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಬಿಡ್ತೀನಿ. ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಂಡ್ರೆ ಸಾಗು ರೆಡಿ. ನೋಡಿ, ಇಷ್ಟು ಕುದಿಯುವಾಗ ಅರ್ಧ ಹೋಳು ನಿಂಬೆ ರಸ ಹಾಕ್ತೀನಿ. ಮತ್ತು ಇವಾಗ ಎಲ್ಲ ತಿರುಗಿಬಿಟ್ಟು ರುಚಿ ನೋಡ್ಕೊಳ್ಳಿ. ಉಪ್ಪು ಇಷ್ಟು ತೆಳ್ಳಿ ಇರಬೇಕು, ಗಟ್ಟಿ ಆಗ್ಬಿಟ್ರೆ ಸೀದೋಗೋ ಚಾನ್ಸ್ ಇರುತ್ತೆ. ಇಷ್ಟು ತೆಳ್ಳಿ ಇರಲಿ. ಇವಾಗ 2 ವಿಷಲ್ ತೊಗೊಂಬಿಡೋಣ. ಮಧ್ಯಾಹ್ನದ ಊಟದ ಜೊತೆಗೆ ಒಂದು ಸೌತೆಕಾಯಿದು ಸಲಾಡ್ ಮಾಡ್ಕೊಳ್ಳೋಣ. ಇವಾಗ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ತೀನಿ ಸಲಾಡ್ಗೆ ಸೌತೆಕಾಯಿನ. ನೋಡಿ, ಈ ರೀತಿ ದಪ್ಪ ಹೋಳು ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕಿದ್ದೀನಿ, ಅರ್ಧ ನಿಂಬೆಹಣ್ಣು ಹಾಕ್ಬಿಡ್ತೀನಿ. ಊಟ ಮಾಡೋ ಹೊತ್ತಲ್ಲಿ ಮೆಣಸಿನ ಪುಡಿ, ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಊಟದ ಜೊತೆಗೆ ಒಂದು ಸಲಾಡ್. ಇಲ್ಲಿ ಪೂರಿಗೆ ಇಬ್ರಿಗಾಗಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿದು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿ ತಣ್ಣೀರು ಹಾಕ್ಕೊಂಡು ಗಟ್ಟಿಗೆ ಪೂರಿ ಹಿಟ್ಟು ಕಲಿಸಿ. ಈ ರೀತಿ ಗಟ್ಟಿ ಕಲಿಸಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟಿಡ್ತೀನಿ. ಇವಾಗ ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಅದ್ದಿ ಉಂಡೆನ ಪೂರಿ ಥರ ಲಟ್ಟಿಸ್ಕೊಳ್ತೀನಿ. ಈ ರೀತಿ ಉಂಡೆಗೆ ಗೋಧಿ ಹಿಟ್ಟು ಹಚ್ಕೊಂಡು ಒತ್ತಿಟ್ಕೊತೀನಿ ಪೂರಿನ ಮೊದಲಿಗೆ. ಈ ರೀತಿ ಇಟ್ಕೊಳ್ತೀನಿ. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. 2 ಕಡೆ ಹಿಟ್ಟು ಗೋಧಿ ಹಿಟ್ಟು ಹಚ್ಕೊಬಿಟ್ಟು ಒತ್ತಿಟ್ಕೊಳ್ತೀನಿ. ಎಲ್ಲ ಪೂರಿನೂ ಮೊದಲಿಗೆ ಒತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಎಣ್ಣೆಲಿ ಕರಿಯೋಣ. ಸಾಗು ಈ ರೀತಿ ಬಂದಿದೆ. ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಸ್ಟವ್ ಮೇಲೆ. ಇದು ಕಾಯಲಿ ಚೆನ್ನಾಗಿ. ಎಣ್ಣೆ ಕಾದಿದೆ. ಒಂದೊಂದೇ ಪೂರಿನ ಬಿಡ್ತಾಯಿದ್ದೀನಿ. ಇವಾಗ ಟರ್ನ್ ಮಾಡೋಣ. ಈ ರೀತಿ ನಮಗೆ ಮೆತ್ತಗೆ ಬೇಕೋ ರೋಸ್ಟ್ ಆಗಬೇಕೋ ಬೇಯಿಸ್ಕೊಳ್ಳೋದು. ನಮಗೆ ಸ್ವಲ್ಪ ರೋಸ್ಟ್ ಇರಬೇಕು ಪೂರಿ. ನೋಡಿ, ತೆಗಿತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಪೂರಿ ಬಿಡೋಣ. ಮೇಲೆ ಹೀಗೆ ಹದ್ಮಿದ್ರೆ ಅದೇ ಉಟ್ಕೊಂಡು ಬರುತ್ತೆ.
ಇದೇ ರೀತಿ ಎಲ್ಲ ಪೂರಿನೂ ಕರೆದುಕೊಳ್ತೀವಿ ನೋಡಿ. ಈ ರೀತಿ ಸರ್ವ್ ಮಾಡಿ ಕೊಡೋದು ತುಂಬ ಚೆನ್ನಾಗಿರುತ್ತೆ. ಸಾಗು ಜೊತೆ ತಿನ್ನೋದಕ್ಕೆ ಬೇಕಿದ್ದರೆ ಕಾಯಿ ಚಟ್ನಿನೂ ಮಾಡ್ಕೋಬೋದು. ಈ ರೀತಿ ಒಮ್ಮೆ ಸಾಗನ್ನ ನೀವು ಮಾಡ್ಕೊಂಡು ತಿಂದು ನೋಡಿ. ಇವಾಗ ನಮಗೆ ಬೇಕಾದಷ್ಟು ಉಪ್ಪು ಮೆಣಸು ಹಾಕೋದು ಇದಕ್ಕೆ ತಕ್ಕಷ್ಟು. ಇವಾಗ ಮಿಕ್ಸ್ ಮಾಡಿದ್ರೆ ಸೌತೆಕಾಯಿ ಸಲಾಡ್ ನೋಡಿ. ಈ ರೀತಿ ಮಧ್ಯಾಹ್ನದ ಊಟಕ್ಕೆ ಅನ್ನದ ಜೊತೆ ಸಲಾಡ್ ಹಾಕ್ಕೊಂಡು ತಿನ್ನೋದು. ನಾನು ಪುಳಿಯೋಗರೆ ಜೊತೆ ಹಾಕ್ಕೊಂಡು ತಿಂತಾಯಿದ್ದೆ.